ಗಾಡಿಗಳು ಸಿಂಪಲ್ ಆಗಿ ಅದರ ಕೇಪಬಿಲಿಟಿ ಸ್ವಲ್ಪ ಜಾಸ್ತಿ ಇದ್ರೆ ಆ ಒಂದು ಗಾಡಿ ಜೊತೆನ ರಿಲೇಷನ್ ತುಂಬಾ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಆ ರೀತಿಯಾದಂತಹ ವೆಹಿಕಲ್ಸ್ ತುಂಬಾ ಇದಾವೆ. ಆ ಒಂದು ಸಾಲಿಗೆ ಸೇರುವಂತ ಒಂದು ಸ್ಕೂಟರ್ ಬೇರೆ ಯಾವುದು ಅಲ್ಲ, ಮೋಟೋ ವೋಲ್ಟ್ ನ M7 ಅಂತ ಈ ಒಂದು ಸ್ಕೂಟರ್. ಇದ್ರ ಬಗ್ಗೆ ನಾನು ಆಕ್ಚುಲಿ ತುಂಬಾ ಮಾತಾಡಬೇಕು. ಅಂದ್ರೆ ಇದು ನೋಡೋಕೆ ನಿಮಗೆ ಅನ್ಸ್ಬೋದು ಏನಪ್ಪಾ ಇದು ಈ ರೀತಿ ಇದೆಯಲ್ಲ ಅಂತ, ತುಂಬಾ ಸಿಂಪಲ್ ಆಗಿದೆಯಲ್ಲ ಅಂತ. ಬಟ್ ಇದು ಆಕ್ಚುಲಿ ನಾನು ಹೇಳ್ತಿರೋದು ತುಂಬಾ ಟೆಕ್ ಸ್ಯಾವಿ ಆಗಿರುವಂತ ಸ್ಕೂಟರ್ ಏನೂ ಅಲ್ಲ. ಬಟ್ ಇದಕ್ಕೆ ಕೊಡುವಂತಹ ಜಾಬ್ ನ, ಇದಕ್ಕೆ ಕೊಡುವಂತ ಕೆಲಸ ಅದು ನೀಟಾಗಿ ಮಾಡುತ್ತೆ. ಇದರ ಕೆಲಸ ಏನೋ ಅದನ್ನ ಅದು ಕರೆಕ್ಟ್ ಆಗಿ ಮಾಡುತ್ತೆ. ಎಕ್ಸಾಂಪಲ್ ನಾನು ಹೇಳೋದಾದ್ರೆ, ಈ ಒಂದು ಸ್ಕೂಟರ್ ನ ಪೇಲೋಡ್ ಕೆಪಾಸಿಟಿ 180 ಕಿಲೋಗ್ರಾಮ್. ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಇಷ್ಟು ಸಿಂಪಲ್ ಆಗಿರುವಂತ ಸ್ಕೂಟರ್ 180 ಕಿಲೋಗ್ರಾಮ್ ನ ಯಾವ ರೀತಿ ಪುಲ್ ಮಾಡುತ್ತೆ, ಅದು ಹೇಗೆ ಅಂತ. ಅದೆಲ್ಲಾನು ಕೂಡ ಹೇಳ್ತೀನಿ ಇವತ್ತಿನ ಈ ವಿಡಿಯೋನ ಮೋಟೋ ವೋಲ್ಟ್ ನ M7 ಗೆ ಅರ್ಪಿಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀವಿ. ನಾನು ಅಭಿಷೇಕ್, ವೆಲ್ಕಮ್ ಟು ಟ್ರೈಸ್ ಪಾರ್ಕ್. ಇದು ಆಕ್ಚುಲಿ ನಮಗೆ ಸ್ವಲ್ಪ ಪ್ರೈಸ್ ಕಮ್ಮಿ ಆಗಿ ತುಂಬಾ ಯುಟಿಲಿಟಿಗೆ ಬೇಕಾದಂತ ಒಂದು ಸ್ಕೂಟರ್ ನ ತುಂಬಾ ಜನ ನೋಡ್ತೀವಿ. ತುಂಬಾ ಸ್ಟೈಲಿಶ್ ಆಗಿರುವಂತ ಸ್ಕೂಟರ್ ಒಂದು ಮನೇಲಿ ಇರುತ್ತೆ. ಬಟ್ ಅದು ಬಿಟ್ಟು ಅವರಿಗೆ ಗ್ಯಾಸ್ ಸಿಲಿಂಡರ್ ತಗೊಂಡು ಹೋಗೋದಕ್ಕೆ, ಬೇರೆ ಬೇರೆ ವಸ್ತುಗಳನ್ನ ಸಾಗಾಟ ಮಾಡೋದಕ್ಕೆಲ್ಲ ಬೇಕಾಗಿರುವಂತ ಒಂದು ಸ್ಕೂಟರ್ ನ ಅವರು ಹುಡುಕ್ತಾರೆ. ಯಾಕಂದ್ರೆ ತುಂಬಾ ಟೆಕ್ ಸ್ಯಾವಿ ಆಗಿರುವಂತ ಒಂದು ಸ್ಕೂಟರ್ ಅಲ್ಲಿ ನಮಗೆ ಆ ಒಂದು ಫೆಸಿಲಿಟೀಸ್ ಎಲ್ಲ ಇರಲ್ಲ, ಯುಟಿಲಿಟಿಗೆ ಬೇಕಾದಂತ ಫೆಸಿಲಿಟೀಸ್ ಇರಲ್ಲ. ಸೊ ಹಾಗಾಗಿ ಯುಟಿಲಿಟಿಗೆ ಅಂತ ಒಂದು ಸ್ಕೂಟರ್ ನ ಜನ ನೋಡ್ತಾ ಇರ್ತಾರೆ. ಆ ಒಂದು ಸೆಗ್ಮೆಂಟ್ ಅಲ್ಲಿ ಆ ಒಂದು ಸೆಗ್ಮೆಂಟ್ ತುಂಬಾ ಚೆನ್ನಾಗಿ ಕ್ಯಾಚ್ ಮಾಡುವಂತ ಒಂದು ಸ್ಕೂಟರ್ ಅಂತ ಬೇಕಾದ್ರೆ ಇದನ್ನ ಹೇಳ್ಬೋದು. ಇದರಲ್ಲಿ ಎರಡು ವೇರಿಯಂಟ್ ಬರುತ್ತೆ ನಮಗೆ. ಇದು M7 ಅನ್ನೋ ಒಂದು ಹೆಸರು, ಮೋಟೋ ವೋಲ್ಟ್ M7 ಅಂತ. ಇನ್ನೊಂದು M7L ಅಂತ ಕೂಡ, ಲೈಟ್ ಅಂತ ಇರ್ಬೋದು, ಮೇ ಬಿ L ಅಂದ್ರೆ ಲೈಟ್ ಅಂತ ಇರ್ಬೋದು. ಇದರ ಒಂದು ಟಾಪ್ ಸ್ಪೀಡ್ ಬಗ್ಗೆ ಮಾತಾಡಿದರೆ 60 ಕಿಲೋಮೀಟರ್ನ ಟಾಪ್ ಸ್ಪೀಡ್ ಕೊಡುತ್ತೆ. ಇದು ಎರಡೂ ಅಷ್ಟೇ, ನಮಗೆ ಎರಡು ವೇರಿಯಂಟು ಅಷ್ಟೇ. ಬಟ್ ನಮಗೆ ರೇಂಜ್ ಬಗ್ಗೆ ಮಾತಾಡುವಾಗ ಆಲ್ಮೋಸ್ಟ್ ಇದು 155 ಕಿಲೋಮೀಟರ್ನ IDC ರೇಂಜ್ ಕೊಡ್ತಾರೆ. ಬಟ್ ನಮಗೆ ರಿಯಲ್ ವರ್ಲ್ಡ್ ಅಲ್ಲಿ 100 ಗ್ಯಾರಂಟಿ ಸಿಗುತ್ತೆ. ಯಾಕಂದ್ರೆ ನಾನು ಓಡಿಸಿದ್ದೀನಿ ಈ ಒಂದು ಸ್ಕೂಟರ್. ಕಳೆದ 10 ದಿನದಿಂದ ನನ್ನ ಜೊತೆ ಇದೆ. ಅಂಡ್ ಬೆಂಗಳೂರಿನ ಎಲ್ಲ ಗಲ್ಲಿಗಳಾಗಿರ್ಬೋದು ಅಥವಾ ರೋಡ್ಗಳಾಗಿರ್ಬೋದು, ಅಲ್ಲೆಲ್ಲಾನು ಕೂಡ ಇದನ್ನ ಓಡಿಸಿದ್ದೀನಿ. ಬಟ್ ಓಡಿಸುವಾಗ ಇದು ಕೊಟ್ಟಿರುವಂತಹ ಫೀಲ್ ಮಾತ್ರ ಬೇರೆ ಅಂತ ಹೇಳ್ಬೋದು. ಫಸ್ಟ್ ಡಿಸೈನ್ ಬಗ್ಗೆ ಮಾತಾಡೋಣ. ಇಲ್ಲಿ ಮೋಟೋ ವೋಲ್ಟ್ ಒಂದು ಲೋಗೋ ಇಟ್ಟಿದ್ದಾರೆ. ರೌಂಡ್ ಆಗಿರುವಂತ ಒಂದು ಹೆಡ್ ಲ್ಯಾಂಪ್, ನಮಗೆ LED ಹೆಡ್ ಲ್ಯಾಂಪ್ ನಮಗೆ ಇದ್ರಲ್ಲಿ ಕೊಟ್ಟಿದ್ದಾರೆ. ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗ್ತಾ ಇದೆ ಇಲ್ಲಿ ನೋಡ್ತಿರಲ್ಲ. ಇದು ಟ್ರಾವೆಲ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗಾಗಿ ಬ್ಯಾಂಗ್ಳೂರಲ್ಲಿ ಓಡಿಸುವಾಗ ಗೊತ್ತೇ ಇದೆಯಲ್ಲ, ಎಲ್ಲ ಕಡೆನೂ ರೋಡ್ ಕೆಲಸಗಳೆಲ್ಲ ಆಗ್ತಾ ಇದೆ. ಅಂತಹ ರೋಡ್ಗಳೆಲ್ಲ ತುಂಬಾ ಚೆನ್ನಾಗಿ ಟ್ಯಾಕಲ್ ಮಾಡುತ್ತೆ ಅಂತ ಹೇಳ್ಬೋದು. ಇದರಲ್ಲಿರುವಂತಹ ಮತ್ತೊಂದು ಮೈನ್ ಆಗಿರುವಂತಹ ವಿಷಯ ಏನು ಅಂದ್ರೆ, ಹೆವಿ ಡ್ಯೂಟಿ ಟೈರ್ಸ್ ನಮಗೆ ಇದ್ರಲ್ಲಿ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ತುಂಬಾ ವೈಡ್ ಆಗಿರುವಂತ ಒಂದು ಟೈರ್ ನಮಗೆ ಇದ್ರಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫ್ರಂಟ್ ಅಲ್ಲಿ ನಮಗೆ ತುಂಬಾ ನೀಟ್ ಆಗಿರುವಂತ ಒಂದು ಡಿಸೈನ್ ಸಿಗುತ್ತೆ. ತುಂಬಾ ಜನರಿಗೆ ಈ ಡಿಸೈನ್ ಇಷ್ಟ ಆಗಲ್ಲ, ಯಾಕಂದ್ರೆ ಇಲ್ಲಿಂದ ಇಲ್ಲಿಗೆ ಫುಲ್ ಏನೂ ಇಲ್ಲ ಅನ್ಸುತ್ತೆ. ಸೊ ಅಟ್ಲೀಸ್ಟ್ ಅವ್ರು ಇದನ್ನಾದ್ರೂ ಕವರ್ ಮಾಡಬೇಕಿತ್ತು ಅಂತೆಲ್ಲ ಹೇಳ್ತಾರೆ. ಬಟ್ ಈ ಒಂದು ಸ್ಕೂಟರ್ ಇರೋದು ಸ್ಟೈಲಿಂಗ್ ಪರ್ಪಸ್ಸಿಗಲ್ಲ, ಇದು ಇದರ ಒಂದು ಕೆಲಸ ಮಾಡೋದಕ್ಕೆ ಅಥವಾ ಕೆಲಸದ ಆ ಒಂದು ಉದ್ದೇಶ ಏನಿದೆಯೋ ಅದಕ್ಕೋಸ್ಕರ ಇರುವಂತ ಒಂದು ಸ್ಕೂಟರ್. ಹಾಗಾಗಿ ನಮಗೆ ಅದನ್ನ ಮೈಂಡ್ ಅಲ್ಲಿ ಇರೋರಿಗೆ ಈ ಒಂದು ಡಿಸೈನ್ ಏನು ಅಂತ ಒಂದು ಇಶ್ಯೂ ಆಗಲ್ಲ ಅಂತ ಅನ್ಸುತ್ತೆ. ಬಟ್ ನಂಗೆ ಪರ್ಸನಲಿ ತುಂಬಾ ಸಿಂಪಲ್ ಆಗಿದೆ. ನಂಗೆ ಆಕ್ಚುಲಿ ಈ ಒಂದು ಫ್ರಂಟ್ ಡಿಸೈನ್ ನಂಗೆ ಇಷ್ಟ ಆಗಿದೆ. ಸೀಟ್ ಬಗ್ಗೆ ಮಾತಾಡ್ಬೇಕಾದ್ರೆ, ಸೀಟ್ ತುಂಬಾ ವೈಡ್ ಆಗಿದೆ, ಕುಷನ್ಡ್ ಆಗಿದೆ. ಅಂಡ್ ಇಲ್ಲೊಂದು ಸೀಟ್ ಇಟ್ಟಿದ್ದಾರೆ. ಸೊ 2 ಜನ ಆರಾಮಾಗಿ ಹೋಗ್ಬೋದು. ಇದ್ರಲ್ಲಿ ನಂಗೆ ಅನ್ಸಿದೆ ಏನಂದ್ರೆ, ನಾವು ರೈಡ್ ಮಾಡುವಾಗ ನಮ್ಮ ಹಿಂದೆ ಪಿಲಿಯನ್ ಇದ್ರೆ ನಮಗೂ ಅವ್ರಿಗೊಂದು ಕನೆಕ್ಷನ್ ಇರಲ್ಲ. ಯಾಕಂದ್ರೆ ಇಲ್ಲಿಷ್ಟು ಗ್ಯಾಪ್ ಇದೆಯಲ್ಲ, ಹಾಗಾಗಿ ಆ ಒಂದು ಗ್ಯಾಪ್ ನಾವು ರೈಡ್ ಮಾಡೋಗ್ಲೂ ಕೂಡ ಫೀಲ್ ಆಗುತ್ತೆ. ನಾವು ಪಿಲಿಯನ್ ಜೊತೆನೂ ಓಡಿಸಿ ನೋಡಿದ್ವಿ. ಹಾಗಾಗಿ ಪಿಲಿಯನ್ ಕೂರ್ಬೋದ ಕೇಳಿದ್ರೆ ಆರಾಮ್ಸೆ ಕೂರ್ಬೋದು. ಬಟ್ ಆ ಒಂದು ಕನೆಕ್ಷನ್ ನಮಗೆ ಫೀಲ್ ಆಗಲ್ಲ, ಯಾಕಂದ್ರೆ ಆ ಒಂದು ಗ್ಯಾಪ್ ಇರೋದ್ರಿಂದ. ಇನ್ನೊಂದೇನಂದ್ರೆ, ವೈಡ್ ಆಗಿರೋ ಸೀಟ್ ನಮಗೆ ತುಂಬಾ ಕುಷನ್ಡ್ ಆಗಿದೆ. ನಾವು ಓಡಿಸುವಾಗ ನಮಗೆ ಆರಾಮಾಗಿ ಓಡಿಸ್ಬೋದು. ನಾವೇನು ಈ ಒಂದು ಸ್ಕೂಟರ್ನ ಜಾಸ್ತಿ ದೂರ ಓಡಿಸಲ್ಲ, ಬಟ್ ಓಡಿಸುವಷ್ಟು ದೂರ ಕೂಡ ನಮಗೆ ಒಂದು ಒಳ್ಳೆ ಕಂಫರ್ಟ್ ನಮಗೆ ಇದು ಕೊಡುತ್ತೆ ಅಂತ ಹೇಳ್ಬೋದು. ಇದಿಷ್ಟು. ಇಲ್ಲೊಂದು ಸ್ಟೋರೇಜ್ ಸ್ಪೇಸ್ ನ ಕೊಟ್ಟಿದ್ದಾರೆ. ಇಲ್ಲೊಂದು ಸಿಲಿಂಡರ್ ಎಲ್ಲ ಆರಾಮಾಗಿ ಇಡ್ಬೋದು. ಅಂಡ್ ಇದನ್ನ ಆಕ್ಚುಲಿ ಮೇನ್ ಆಗಿ ಎಲೆಕ್ಟ್ರಿಕ್ ಸ್ಕೂಟರ್ನ ಯುಟಿಲಿಟಿಗೆ ಅಂತ ಇರುವಂತದ್ದು. ಅಂದ್ರೆ ಒಂದು SUV ರೀತಿ, ಎಲೆಕ್ಟ್ರಿಕ್ ಸ್ಕೂಟರ್ SUVಗಳು ಅಂತ ಹೇಳ್ಬೇಕಾದ್ರೆ ಹೇಳ್ಬೋದು. ಸೊ ಇಲ್ಲಿ ಆಕ್ಚುಲಿ ನಮಗೆ ಈ ಒಂದು ಸ್ಯಾಡಲ್ ಏನಿದೆ, ಇಲ್ಲಿ ನಮಗೆ ಸ್ಯಾಡಲ್ ಎಲ್ಲ ಇಟ್ಟು ಇಲ್ಲಿ ನಾವು 2 ಬಾಕ್ಸ್ ಎಲ್ಲ ಇಟ್ಕೊಂಡು ಹೋಗ್ಬೋದು. ಮೇನ್ ಆಗಿ ಈ ಒಂದು ಸೀಟ್ ನ ರಿಮೂವ್ ಮಾಡಿದ್ರೆ ನಮ್ಗೆ ಇಲ್ಲೂ ಕೂಡ ಅಷ್ಟೇ ಒಂದು ದೊಡ್ಡದಾಗಿರುವಂತಹ ಕ್ಯಾರಿಯರ್ ಆಗಿರ್ಬೋದು ಅಥವಾ ಬಾಕ್ಸ್ ಆಗಿರ್ಬೋದು ಎಲ್ಲ ಇಡ್ಬೋದು. ಸೊ ಮೇನ್ ಆಗಿ ಇದು ಎಲ್ಲಿ ಹೆಲ್ಪ್ ಆಗುತ್ತೆ ಅಂದ್ರೆ, ಊರಲ್ಲಿ ನಿಮಗೆ ಏನಾದ್ರು ತಗೊಂಡು ಹೋಗೋದಕ್ಕೆ ತಗೊಂಡು ಬರೋದಕ್ಕೆಲ್ಲ ಯೂಸ್ ಆಗುತ್ತೆ. ಅದಕ್ಕಿಂತ ಹೆಚ್ಚಿನದು ನಮಗೆ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಡೆಲಿವರಿ ಬಾಯ್ಸ್ ಎಲ್ಲ ಏನಿದ್ದಾರೆ, ಅವರಿಗೆ ಒಂದು ಕಮ್ಮಿ ಮೇಂಟೆನೆನ್ಸ್ ಒಂದು ಸ್ಕೂಟರ್ ಬೇಕು, ಕಮ್ಮಿ ಬೆಲೆ ಸ್ಕೂಟರ್ ಬೇಕು, ಬಟ್ ಒಳ್ಳೆ ರೇಂಜ್ ಕೊಡಬೇಕು, ಒಂದು ಅಗತ್ಯಕ್ಕೆ ತಕ್ಕಂತ ಒಂದು ಪವರ್ ಇರುವಂತ ಸ್ಕೂಟರ್ ಬೇಕಂದ್ರೆ ಇದಾಗುತ್ತೆ. ಯಾಕಂದ್ರೆ ಇದನ್ನ ರಿಮೂವ್ ಮಾಡ್ಕೊಂಡು ಬಾಕ್ಸ್ ಅಲ್ಲಿ ಇಟ್ಟು ಆರಾಮಾಗಿ ನೀವು ಆ ಒಂದು ಕಾರ್ಗೋ ಸೆಟಪ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬೋದು. ಅಂಡ್ ಅದು ಬ್ಯಾಡದಿರುವಂತಿರೋ ಟೈಮಲ್ಲಿ ಅದನ್ನೆಲ್ಲ ಬಿಚ್ಚಿಟ್ಟು ನಿಮಗೆ ಈ ಒಂದು ಇದನ್ನ ಇಟ್ಕೊಂಡು ಹೋಗ್ಬೋದು. ಇದಿಷ್ಟು ನಮಗೆ ಒಂದು ಸ್ಟೈಲಿಂಗ್ ಅಲ್ಲಿ ಸಿಗುವಂಥದ್ದು. ತುಂಬಾ ಸಿಂಪಲ್ ಆಗಿದೆ, ನಂಗೆ ಜಾಸ್ತಿ ಏನು ಹೇಳಕ್ಕಿಲ್ಲ ಇದರಲ್ಲಿ. ಇದು ಆಕ್ಚುಲಿ ಡಬಲ್ ಕ್ರಾಡಲ್ ಏನು ಹೇಳ್ತೀವಿ ನಾವು, ಚೇಸಿಸ್ ಅಂತ ಏನು ಹೇಳ್ತೀವಿ, ಸೊ ಅದರಲ್ಲಿ ಬಿಲ್ಡ್ ಆಗಿರುವಂಥದ್ದು. ಸೊ ಹಾಗಾಗಿ ಅದರೊಂದು ಯುಟಿಲಿಟಿಗೆ ಅಂತ ಬೇಕಾಗಿರುವಂಥದ್ದು ಅಂಡ್ ತುಂಬಾ ಸ್ಟ್ರಾಂಗ್ ಆಗಿರುವಂಥ ಒಂದು ಚೇಸಿಸ್ ಅಂತ ಕೂಡ ನಾವು ಅದನ್ನು ಹೇಳ್ಬೋದು. ಈ ಒಂದು ಸ್ಕೂಟರ್ನ ಪೇಲೋಡ್ ಕೆಪಾಸಿಟಿ ನಮಗೆ 180 ಕಿಲೋಗ್ರಾಮ್ ಬರುತ್ತೆ. ಅದು ಆಕ್ಚುಲಿ M7 ವೇರಿಯಂಟ್ ಅಲ್ಲೂ ಅಷ್ಟೇ, M7L ವೇರಿಯಂಟ್ ಅಲ್ಲೂ ಕೂಡ ಅಷ್ಟೇ. ಪ್ರೈಸ್ ನಮಗೆ 99,000 ಆ ಒಂದು ರೇಂಜ್ ಅಲ್ಲಿ ಬಂದ್ರೂ ಕೂಡ ಇದ್ರಲ್ಲಿ ನಮಗೆ ಆಕ್ಚುಲಿ ಕ್ರೂಸ್ ಕಂಟ್ರೋಲ್ ಸಿಗ್ತಾ ಇದೆ. ಸೊ ಅದು ಆಕ್ಚುಲಿ ನಂಗೆ ತುಂಬಾ ಇಷ್ಟ ಆಗಿರುವಂಥ ವಿಷಯ. ಯಾಕಂದ್ರೆ ನಾವು ಒಂದು 20ರಲ್ಲೇ ಹೋಗುವಾಗ ಆ ಒಂದು ಕ್ರೂಸ್ ಕಂಟ್ರೋಲ್ನ ಆನ್ ಮಾಡಿಕೊಂಡು ಒಂದು ರೋಡಲ್ಲಿ ಅದೇ ಒಂದು ಸ್ಪೀಡಲ್ಲಿ ಹೋದಾಗ ನಮಗೆ ಮ್ಯಾಕ್ಸಿಮಮ್ ರೇಂಜ್ ಅನ್ನು ಅಚೀವ್ ಮಾಡ್ಬೋದು. ತುಂಬಾ ಬುದ್ಧಿವಂತಿಕೆಯಿಂದ ಇದನ್ನು ಉಪಯೋಗ ಮಾಡಿದ್ರೆ ನಮಗೆ ಬೇಕಾದಂತಹ ಒಂದು ರೇಂಜ್ ಅಥವಾ ಒಂದು ಮ್ಯಾಕ್ಸಿಮಮ್ ರೇಂಜ್ ಅನ್ನು ಇದರಲ್ಲಿ ನಾವು ಅಚೀವ್ ಮಾಡ್ಬೋದು. ಅದು ಬಿಟ್ಟು ನಮಗೆ 3 ರೈಡಿಂಗ್ ಮೋಡ್ ಕೂಡ ಇದೆ, ಇಕೋ, ಪವರ್ ಮತ್ತೆ ಸ್ಪೋರ್ಟ್. ನಾನು ಈ ಒಂದು ಸ್ಕೂಟರ್ನ ತಗೊಂಡೆ, ಮೈನ್ ರೋಡಿಗೆ ಬಂದೆ, ಒಂದ್ ಕಡೆ ಹೋಗ್ತೇವೆ, ಮೆಜೆಸ್ಟಿಕ್ ಹೋಗ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ.
ನಾನು ಈಕೋದಲ್ಲಿ ಓಡಿಸ್ತೀನಿ. ನಂಗೊಂದು 40 ಕಿಲೋಮೀಟರ್ನ ಒಂದು ಮ್ಯಾಕ್ಸಿಮಮ್ ಸ್ಪೀಡ್ ನಮ್ಗೆ ಅದ್ರಲ್ಲಿ ಸಿಗೋದು. ಸೊ ಆ ಟೈಮಲ್ಲಿ ಈಕೋದಲ್ಲಿ ಹೋಗ್ತಿರುವಾಗ ನಿಮಗೆ ಮುಂದ್ಗಡೆ ಏನೋ ಒಂದು ಬಸ್ ಬಂತು, ಓಕೆ ಒಂದು BMTC ಬಸ್ ಬಂತು, ನಾನೀಗ ಅದನ್ನ ಓವರ್ಟೇಕ್ ಮಾಡಬೇಕು ಅಂದರೆ ಆನ್ ದ ಗೋವಲ್ಲಿ ನಮಗೆ ಮೋಡನ್ನು ಚೇಂಜ್ ಮಾಡ್ಬೋದು. ಜಸ್ಟ್ ಒಂದು ಕ್ಲಿಕ್ಕಲ್ಲಿ ನಮಗೆ ಪವರ್ ಮೋಡ್ ಹಾಕಿದ್ರೆ ಇನ್ನೂ ಸ್ವಲ್ಪ ಒಂದು ಪಿಕಪ್ ಸಿಗುತ್ತೆ, ಬೇಕಾದ್ರೆ ಓವರ್ಟೇಕ್ ಮಾಡ್ಬೋದು. ಸಾಕಾಗಿಲ್ಲ ನಿಮ್ಗೆ ಇನ್ನೂ ಬೇಕು ಅಂದರೆ ನಿಮಗೆ ಸ್ಪೋರ್ಟ್ ಮೋಡ್ ಇದೆ. ಸೊ ಸ್ಪೋರ್ಟ್ ಮೋಡ್ನ ಆನ್ ಮಾಡ್ಕೊಂಡ್ರೆ ಸಾಕು. ಅದೇನು ಕಾಂಪ್ಲಿಕೇಟ್ ಆಗಿರೋಂಥ ವಿಷಯನೇ ಅಲ್ಲ. ನಿಮಗೆ ಇಲ್ಲಿ ಡಿಸ್ಪ್ಲೇಗೆ ಹೋಗಬೇಕು, ಅಲ್ಲಿ ಟಚ್ ಮಾಡಬೇಕು, ಚೇಂಜ್ ಮಾಡಬೇಕು, ಅದೇನಿಲ್ಲ. ಸಪ್ರೇಟ್ ಆಗಿರುವಂಥ ಕೀ, ನಮಗೆ 3 ಮೋಡಿಗೂ 3 ಕೀ ಕೊಟ್ಟಿದ್ದಾರೆ ಅವರು. ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ಸಡನ್ ಆಗಿರುವಂಥ ಪವರ್ ಸಿಗುತ್ತೆ, ಆರಾಮಾಗಿ ಹೋಗ್ಬೋದು. ಸೊ ಇದರೊಂದು ಮ್ಯಾಕ್ಸಿಮಮ್ ಸ್ಪೀಡ್ ನಮಗೆ 60 ಕಿಲೋಮೀಟರ್. ಆ್ಯಂಡ್ ನಾನಂತೂ ತುಂಬ ಕಡೆ ಈ ರೀತಿಯಾಗಿ ಓವರ್ಟೇಕ್ ಮಾಡಿದ್ದು. ನಮಗೆ ಇದರಲ್ಲೊಂದು ಪಾಸಿಟಿವ್ ಡಿಸ್ಪ್ಲೇ ನಮಗೆ ಇದ್ರಲ್ಲಿ ಬರ್ತಾ ಇದೆ, LCD ಸ್ಕ್ರೀನ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಮಗೆ ಟೈಮ್ ಇದೆ, ಇದರಲ್ಲಿ ಆ್ಯಕ್ಚುಲಿ 3 kWh ಬ್ಯಾಟ್ರಿ ನಮಗೆ ಇದರಲ್ಲಿ ಇಟ್ಟಿದ್ದಾರೆ. ಸೊ 2 ಬ್ಯಾಟ್ರಿಯ ಒಂದು ಪರ್ಸೆಂಟೇಜ್ ನಮಗೆ ಇದ್ರಲ್ಲಿ ತೋರಿಸುತ್ತೆ. ಸೊ ನಾನು ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಇಕೋ ಪವರ್ ಎಲ್ಲಾನು ಕೂಡ ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಂಗೆ ಒಂದು ಆಲ್ಮೋಸ್ಟ್ ಒಂದು 90 ಕಿಲೋಮೀಟರ್ ನಮ್ಮ ರೇಂಜ್ ಅಂತ ನನಗೆ ಆರಾಮ್ಸೆ ಇದು ಕೊಟ್ಟಿದೆ. ಇದ್ರಲ್ಲಿ ನಮಗೆ ತೋರಿಸುತ್ತೆ 121, 125 ಅಂತೆಲ್ಲ ತೋರಿಸುತ್ತೆ ನಮಗೆ. ಬಟ್ ನಾವು ಇಕೋದಲ್ಲೇ ಓಡಿಸಿದ್ರೆ ಮಾತ್ರ ನಮಗೆ ಆ ಒಂದು ಸಿಗೋದು. ಮತ್ತು ನೀವು ಇದು ಎಲ್ಲಿ ಓಡಿಸ್ತಾ ಇದ್ದೀರಿ, ಎಷ್ಟು kg ಹಾಕಿದ್ದೀರಿ, ಆಮೇಲೆ ಯಾರಿದ್ದಾರೆ ಅಂದರೆ ಎಷ್ಟು kg ಇರುವಂಥ ಒಂದು ಜನ ನಿಮ್ಮ ಜೊತೆ ಕೂತಿದ್ದಾರೆ, ಅಥವಾ ಯಾವ ಜಿಯೋಗ್ರಾಫಿಕಲ್ ನೀವು ಓಡಿಸ್ತಾ ಇದ್ದೀರಿ. ಸೊ ಅದೆಲ್ಲನೂ ಕೂಡ ನಿಮಗೆ ಇದರಲ್ಲಿ ಮ್ಯಾಟರ್ ಆಗುತ್ತೆ. ಇನ್ನು ಒಂದು ಸ್ಕೂಟರ್ನ ಚಾರ್ಜ್ ಮಾಡೋದು ತುಂಬ ಸಿಂಪಲ್. ನಮಗೆ ಇಲ್ಲೊಂದು ಪ್ಲಗ್ ಇದೆ, ಅದಕ್ಕೆ ಒಂದು ಆನ್ ಬೋರ್ಡಿಂಗ್ ಚಾರ್ಜಿಂಗ್ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ. ಬಟ್ ಅದನ್ನು ಸ್ಟೋರ್ ಮಾಡೋದಕ್ಕೆ ಎಲ್ಲೂ ಕೂಡ ಜಾಗ ಇಲ್ಲ, ಅದೊಂದು ಮೇನ್ ಆಗಿರುವಂಥ ವಿಷಯ. ನಮಗೆ ಎಲ್ಲೂ ಕೂಡ ಸ್ಟೋರೇಜ್ ಸ್ಪೇಸ್ ಜಾಸ್ತಿ ಸಿಗಲ್ಲ, ಯಾಕಂದ್ರೆ ಇಲ್ಲಿ ನಮಗೆ ಬ್ಯಾಟ್ರಿನೇ ಇಟ್ಟಿದ್ದಾರೆ. ಸೊ ಎಲ್ಲೂ ಕೂಡ ಸ್ಪೇಸ್ ಏನು ನಮಗೆ ಇದ್ರಲ್ಲಿ ಸಿಗ್ತಾ ಇಲ್ಲ. ಅದೊಂದು ನನಗೆ ಒಂದು ಬೇಕಾಗಿತ್ತು ಅಂತ ಅನ್ಸುತ್ತೆ, ಯಾಕೆಂದ್ರೆ ಆ್ಯಂಡ್ ಚಾರ್ಜಿಂಗ್ ಸಾಕೆಟ್ ನಮಗೆ ಇಲ್ಲಿ ಸಿಗುತ್ತೆ. ಆ್ಯಂಡ್ ಇದಕ್ಕೆ ಹಬ್ ಮೋಟರ್ ಇದು. ಸೊ ಹಬ್ ಮೋಟರ್ ನಮಗೆ ಅದರಲ್ಲಿ ಇಟ್ಟಿದ್ದಾರೆ. ಸೊ ಹಾಗಾಗಿ ಒಂದು ಡೀಸೆಂಟ್ ಆಗಿರುವಂಥ ಒಂದು ಪವರ್ ಕೂಡ ನಮಗೆ ಈ ಒಂದು ಸ್ಕೂಟರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಸ್ಕೂಟರ್ನ ಚಾರ್ಜಿಂಗ್ ಟೈಮ್ ಬಗ್ಗೆ ಮಾತಾಡ್ಬೇಕಾದ್ರೆ 4.5 ಇಂದ 5 ಗಂಟೆ ಬೇಕಾಗುತ್ತೆ ನಮಗೆ ಇದು ಚಾರ್ಜ್ ಮಾಡೋದಕ್ಕೆ. ಅಷ್ಟು ಚಾರ್ಜ್ ಮಾಡಿದ್ರೆ ನಾವು ಆಲ್ಮೋಸ್ಟ್ ಒಂದು 100-130 ಕಿಲೋಮೀಟರ್ ಇದರಲ್ಲಿ ಹೇಳ್ತಾರೆ 155-160 ಕಿಲೋಮೀಟರ್ ಅಂತೆಲ್ಲ ಹೇಳ್ತಾರೆ. ಬಟ್ ಒಂದು 100-110 ಕಿಲೋಮೀಟರ್ ಆರಾಮ್ ನಾವು ಇದರಲ್ಲಿ ಅಚೀವ್ ಮಾಡ್ಬೋದು. ಡೈಲಿ ನೀವೊಂದು 50 ಕಿಲೋಮೀಟರ್ ಓಡಾಡ್ತೀರಿ ಅಂದ್ಕೊಳ್ಳಿ ಈ ಒಂದು ಸ್ಕೂಟ್ರಲ್ಲಿ. ಇವಾಗ ಒಂದು ಪೆಟ್ರೋಲ್ ಸ್ಕೂಟ್ರಲ್ಲಿ ನೀವು ಹೋಗೋದಾದ್ರೆ ನಿಮಗೊಂದು ಆಲ್ಮೋಸ್ಟ್ ಒಂದು 3,500, 3,400 ರೂಪಾಯಿ ಒಂದು ಪೆಟ್ರೋಲ್ ನಿಮಗೆ ಬೇಕಾಗುತ್ತೆ ಒಂದು ತಿಂಗಳಿಗೆ. ಬಟ್ ಇದು ಚಾರ್ಜ್ ಮಾಡಿ ನೀವು ಹೋಗೋದಾದ್ರೆ ಒಂದು ತಿಂಗಳಿಗೆ ನಿಮಗೆ 350 ರೂಪಾಯಿಯ ಒಂದು ಚಾರ್ಜಿಂಗ್ ಸಾಕು ಅನ್ಸುತ್ತೆ. ಒಂದು ಮ್ಯಾಕ್ಸಿಮಮ್ ಒಂದು 500 ಅಂತಲೇ ತಗೊಳ್ಳಿ. ಸೊ ಇಯರ್ಲಿ ನಮಗೆ 30-34 ಸಾವಿರ ರೂಪಾಯಿ ಅಥವಾ 35 ಸಾವಿರ ರೂಪಾಯಿಯ ಪೆಟ್ರೋಲ್ ಖರ್ಚಾಗುವಲ್ಲಿ ನಮಗೆ ಮ್ಯಾಕ್ಸಿಮಮ್ ಒಂದು 5,000 ರೂಪಾಯಿ, 10 ಸಾವಿರ ಆಗಲ್ಲ, ಒಂದು 5,000 ರೂಪಾಯಿ ಕರೆಂಟ್ ನಮಗೆ ಇದ್ರಲ್ಲಿ ಬೇಕಾಗುತ್ತೆ. ಸೊ ನಾನು ಹೇಳೋದು ನಿಮಗೆ ಡೆಲಿವರಿ ಮಾಡೋದಿದ್ದು, ಇಲ್ಲಾಂದ್ರೆ ಬೇರೆ ಪಾರ್ಸಲ್ ಕೊಡುವಂಥ ಒಂದು ಟ್ರಾನ್ಸ್ಪೋರ್ಟೇಷನ್ನ ಕೆಲಸಗಳು ಜಾಸ್ತಿ ಇದ್ದರೆ ನಿಮಗೆ ಆರಾಮಾಗಿ ಇದನ್ನು ನೀವು ತಗೋಬೋದು. ಸೊ ಒಂದು ಒಳ್ಳೆಯ ಒಂದು ಪ್ರೈಸು ಹೌದು, ಒಂದು ಒಳ್ಳೆಯ ಹೆವಿ ಡ್ಯೂಟಿ ಎಲೆಕ್ಟ್ರಿಕ್ ಸ್ಕೂಟರ್ ಕೂಡ ಹೌದು. ಇದಿಷ್ಟು ಮೋಟೋವೋಲ್ಟ್ನ ಈ ಒಂದು M7 ಸ್ಕೂಟರ್ ಬಗ್ಗೆ. ಆ್ಯಂಡ್ ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ ಕಮೆಂಟ್ ಮಾಡಿ. ಆ್ಯಂಡ್ ಇದರ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ 99,900 ರೂಪಾಯಿ ಈ ಒಂದು ವೇರಿಯಂಟಿಗೆ. ಆ್ಯಂಡ್ ಇದರ ಒಂದು ಕಮ್ಮಿ ಇರುವಂಥ ವೇರಿಯಂಟ್ ಏನಿದೆ M7L ಏನಿದೆ, ಅದಕ್ಕೆ ನಮಗೆ ಆಲ್ಮೋಸ್ಟ್ ಒಂದು 74,999 ರೂಪಾಯಿ ನಮಗೆ ಆ ಒಂದು ಸ್ಕೂಟರ್ನ ಒಂದು ವೇರಿಯಂಟ್ನ ಬೆಲೆ. ಇದಿಷ್ಟು ಸ್ಕೂಟರ್ ಬಗ್ಗೆ ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕಮೆಂಟ್ ಮಾಡಿದ್ದು ಹೇಳ್ತಾ ಮತ್ತೊಂದು ಮತ್ತೆ ಸಿಗೋಣ. ಇಟ್ಸ್ ಮೈ ಅಭಿಷೇಕ್ ಮುಂದಾಸ್, ಸೈನಿಂಗ್ ಆಫ್.